ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಹಳ ಪ್ರಮುಖವಾದಂತಹ ಒಂದು ವಿಚಾರವನ್ನು ನಿಮಗೆ ನಾನು ಇವತ್ತು ತಿಳಿಸ್ತಾ ಇದ್ದೇನೆ. ಒಂಥರ ಎವರ್ಗ್ರೀನ್ ವಿಡಿಯೋ ಇದ್ದಂಗೆ, ತುಂಬ ಸುಲಭವಾದಂತಹ ಒಂದು ಪರಿಹಾರ, ಯಾವಾಗ ಬೇಕಾದರೂ ಬಳಸ್ಕೊಳ್ಬಹುದಾದ ಪರಿಹಾರ. ಏನಂದರೆ, ನಿಮ್ಮ ಶತ್ರು ಬಾಧೆಗಳು, ತುಂಬ ಶತ್ರುಗಳು ಗುರುಳೆ ನನಗೆ ಧನುರಾಶಿ. ಆಫೀಸ್ಗೆ ಹೋದರೂ ಶತ್ರುಗಳು, ತುಂಬ ಬ್ಯಾಕ್ ಸ್ಟ್ಯಾಬಿಂಗ್ ಅಂದರೆ ಬೆನ್ನ ಹಿಂದೆ ಚುರಿ ಹಾಕ್ತಕ್ಕಂಥ ಕೆಲಸಗಳು ತುಂಬ ಮಾಡ್ತಾರೆ, ಮೋಸ ಮಾಡ್ತಾರೆ, ನನ್ನಿಂದನೇ ಉಪಯೋಗ ತಗೊಂಡು ನನಗೇ ಏನೋ ಮುಹೂರ್ತ ಇಟ್ಬಿಡ್ತಾರೆ, ನನಗೇ ಸಮಸ್ಯೆ ಇಟ್ಬಿಡ್ತಾರೆ, ನನಗೇ ತೊಂದರೆ ಕೊಡೋಕ್ಕಾಡ್ತಾರೆ. ಈ ಶತ್ರುಗಳು ಎಲ್ಲಿ ದುಶ್ಮನ್ ಕಾಯ ಅಂದರೆ ಊರು ತುಂಬ ಏನೋ ಥರ ಆಗ್ಬಿಟ್ಟಿದೆಯಲ್ಲ ಗುರುಡೆ ಅಂತ ಬಹಳಷ್ಟು ಈ ಥರದ್ದೆಲ್ಲ ಚಿಂತೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಧನುರಾಶಿಯವರು. ಅದ್ರ ಜೊತೆಗೆ ಆಗ ಬಿಸ್ನೆಸ್, ಇವಾಗ ಜಾಬ್ಗೆ ಹೋಗ್ತಾ ಇಲ್ಲ, ನಿಮ್ಮದೇ ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮದೇ ಏನೋ ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀರಾ, ನಿಮ್ಮದೇ ಸ್ವಂತ ಉದ್ಯಮ ಏನೋ ಮಾಡ್ತಾ ಇದ್ದೀರಾ, ಅಲ್ಲೂ ತುಂಬ ಶತ್ರುಗಳ ಕಾಟ. ನಿಮ್ಮ ಪ್ರತಿಸ್ಪರ್ಧಿಗಳು, ನೀವು ಪ್ರೊಡಕ್ಷನೇ ಮಾಡ್ದಿರಂಗೆ ನೋಡ್ಕೊಳ್ತಾ ಇದ್ದಾರೆ, ನಿಮ್ಗೆ ಐಟಮ್ಸೇ ಸಿಗ್ದಂಗೆ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಮಾರ್ಕೆಟಿಂಗ್ ಹಾಳು ಮಾಡ್ತಿದ್ದಾರೆ, ನಿಮ್ಮ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಈ ಥರ ಶತ್ರುಗಳು ನಿಮಗೆ ತುಂಬ ಸಮಸ್ಯೆ ಕೊಡ್ತಾ ಇದ್ದಾರೆ ನಿಮಗೆ ಅಂತಂದಾಗ ಒಂದು ಪರಿಹಾರ ಬೇಕಲ್ವೇ? ಸೊ ಒಂದು ಸಿಂಪಲ್ ಪರಿಹಾರನೂ ಬೇಕಾಗುತ್ತೆ, ವಿಶೇಷ ಪರಿಹಾರನೂ ಬೇಕಾಗುತ್ತೆ. ಒಂದು ವಿಶೇಷವಾದಂತಹ ಪರಿಹಾರ ಹೇಳ್ತೀನಿ. ಎಲ್ಲರೂ ಸಹ ಒಂದು ಮಂತ್ರ ಹೇಳ್ತೀನಿ, ಎಲ್ಲರೂ ಅದನ್ನು ಪ್ರತಿಯೊಬ್ಬ ಧನುರಾಶಿಯವರು ಪ್ರತಿದಿನ ಜಪ ಮಾಡಿ, ಆಯಿತಾ? ಸಾಧ್ಯವಾದ ಕೆಳಗಡೆ ಕಮೆಂಟ್ ಮಾಡಿ ಆ ಮಂತ್ರವನ್ನು ಕೇಳಿಸ್ಕೊಂಡು, ಆಯಿತಾ? ಏನಪ್ಪ ಅಂದರೆ, ಓಂ ದುಮ್ ದುರ್ಗಾಯೈ ನಮಃ. ಈ ದುಮ್ ಅನ್ನುವಂಥದ್ದು ದುರ್ಗಾದೇವಿಯ ಬೀಜಾಕ್ಷರ ಮಂತ್ರ. ಅದು ಓಂ ದುಮ್ ದುರ್ಗಾಯೈ ನಮಃ, ಓಂ ದುಮ್ ದುರ್ಗಾಯೈ ನಮಃ, ಓಂ ದುಮ್ ದುರ್ಗಾಯೈ ನಮಃ. ದಿನ ಒಂದು 108 ಸಲ ಜಪ ಮಾಡಿಬಿಟ್ರೆ ಸಾಕು, ಎಲ್ಲ ಶತ್ರುಬಾಧೆ ಫಿನಿಶ್. ಶತ್ರುಬಾಧೆ, ಮಾಟ ಮಂತ್ರ, ದೃಷ್ಟಿದೋಷ, ಆಫೀಸಿಗೆ ಹೋಗಿ ಹೆದರಿಕೆ ಆಗ್ತಾ ಇದೆಯಾ ಯಾರೋ ತೊಂದರೆ ಕೊಡ್ತಾರೆ ಅಂತ, ಹೋಗೋಕ್ಕಿಂತ ಮುಂಚೆನೂ ಈ ಮಂತ್ರ ಹೇಳಿ, ಹೋಗ್ಬೇಕಾದ್ರೂ ಈ ಮಂತ್ರ ಹೇಳ್ಕೊಳ್ತಾ ಇರಿ, ಅಲ್ಲಿಗೆ ಹೋದ್ಮೇಲೆ ಕೂಡ ಈ ಮಂತ್ರ ಹೇಳ್ಕೊಳ್ತಾ ಇರಿ ಮನಸ್ಸಲ್ಲಿ. ಯಾರು ನಿಮ್ಮನ್ನು ಟಚ್ ಮಾಡ್ತಾರೆ, ಯಾರು ನಿಮ್ಮ ಸುದ್ದಿಗೆ ಬರ್ತಾರೆ ನೋಡೋಣ, ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ತುಂಬ ಏನೋ ಟೆನ್ಷನ್ ಆಗೋಗಿದೆ, ಬಿಸ್ನೆಸ್ಸಲ್ಲಿ ಅಂಗಡಿಯಲ್ಲಿ ಜಗಳ ಆಗ್ಬಿಡುತ್ತೆ ಅಥವಾ ಏನೋ ಟೆನ್ಷನ್ ಇದೆಯಾ, ಈ ಮಂತ್ರ ಹೇಳ್ಕೊಳ್ತಾರೆ ಸಾಕು. ಧನುರಾಶಿಯವರು ಈ ಒಂದು ಪವರ್ಫುಲ್ಲಾದ ಮಂತ್ರವನ್ನು ಹೇಳ್ಕೊಂಡ್ರೆ ನಿಮಗೆಲ್ಲ ಶತ್ರುಬಾಧೆಗಳು ಫಿನಿಶ್, ಯಾವ ಇದೇ ಇರಲ್ಲ. ನೆಕ್ಸ್ಟ್ ಇನ್ನೊಂದು ಪರಿಹಾರ ಹೇಳ್ತೇನೆ. ಕುಂಕುಮಾರ್ಚನೆ ಮಾಡೋದು, ಕುಂಕುಮ ಪ್ರಸಾದ, ಒಳ್ಳೆ ಗೊತ್ತು ಅಲ್ವಾ? ಏನು ಮಾಡಬೇಕು ನೀವು, ಶುಕ್ರವಾರಗಳಲ್ಲಿ ನೆನ್ಪಿಟ್ಕೊಳ್ಳಿ, ಶುಕ್ರವಾರಗಳಲ್ಲಿ ದುರ್ಗಾದೇವಿ ಸ್ವರೂಪದ ಅಮ್ಮನವರು, ಚೌಡೇಶ್ವರಿ, ದುರ್ಗಾ, ಪ್ರಸನ್ನ ದುರ್ಗಾ, ಕಾಳಿಕಾ, ಈ ತರಹ ಅವತಾರದ ಅಮ್ಮನವರ ದೇಗುಲದಲ್ಲಿ ಶುಕ್ರವಾರದ ದಿನ ಬೆಳಗ್ಗೆನೆ ಅವನವ್ರಿಗೆ ಅಭಿಷೇಕ ಎಲ್ಲ ಮುಗೀತಲ್ಲ, ಫಸ್ಟ್ ಕುಂಕುಮಾರ್ಚನೆ ಮಾಡ್ತಾರೆ. ಅಭಿಷೇಕ ಮುಗಿದ ತಕ್ಷಣ ಫಸ್ಟ್ ಕುಂಕುಮಾರ್ಚನೆ, ಅಲ್ಲೇ ನಿಮ್ಮ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸಿ, ಆ ಕುಂಕುಮವನ್ನು ಒಂದು ಚಿಕ್ಕ ಪೊಟ್ನ ಮಾಡಿ ಜೇಬಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮ ರಕ್ಷಾ ಕವಚ, ನೆನ್ಪಿಟ್ಕೊಳ್ಳಿ. ಈ ಶುಕ್ರವಾರದ ದಿವಸ ಅಮ್ಮನವರಿಗೆ ಮಾಡಿದ ಮೊದಲ ಕುಂಕುಮಾರ್ಚನೆ ಇದೆಯಲ್ಲ, ಆ ಕುಂಕುಮ ಪ್ರಸಾದ ನಿಮ್ಮ ಪಾಲಿಗೆ ರಕ್ಷಾ ಕವಚ. ಅದು ಯಾವಾಗಲೂ ನಿಮ್ಮ ಜೇಬಲ್ಲಿ ಆ ಕುಂಕುಮದ ಪ್ಯಾಕೆಟ್ ಇರಬೇಕು, ಹಣೆ ಮೇಲೆ ನಿಮ್ಗೆ ಆ ಕುಂಕುಮ ಇರಬೇಕು. ಯಾವುದೇ ಶತ್ರು ಬಾಧೆಗಳು ನಿಮಗೇನು ತೊಂದರೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಆ ಪವರ್ ನಿಮಗೆ ಅದು ಕೊಡತ್ತೆ. ಆಯ್ತಲ್ವಾ? ಜಪದ ಮಂತ್ರ ಹೇಳಿದ್ದೀನಿ, ಅದನ್ನೇ ಬೇಕಾದ್ರೆ ಕಮೆಂಟ್ ಮಾಡಿ. ತಪ್ಪು ಕಮೆಂಟ್ ಮಾಡಬೇಡಿ, ದಯವಿಟ್ಟು ನಿಧಾನಕ್ಕೆ ನೀಟಾಗಿ ಕಮೆಂಟ್ ಮಾಡಿ. ಓಂ ದುಮ್ ದುರ್ಗಾಯೈ ನಮಃ ಅಂತ ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಇಂಗ್ಲೀಷಲ್ಲಿ ಕೂಡ ಬೇಡ, ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಇಂಗ್ಲೀಷಲ್ಲಿ ಏನೋ ಟೈಪ್ ಮಾಡ್ಬಿಡ್ತೀನಿ ಆಮೇಲೆ. ನೆಕ್ಸ್ಟು ಏನೋ ಇದು ಪರಿಹಾರ ಹೇಳಿದ್ದೀನಿ. ನೆಕ್ಸ್ಟು ಅದಕ್ಕಿಂತ ಇನ್ನೂ ಒಂದು ಪವರ್ಫುಲ್ಲಾಗಿ ಏನಾದ್ರು ಬೇಕು ಅಂದರೆ ಲಲಿತಾ ಸಹಸ್ರನಾಮ. ನೀವು ಹೇಳೋಕ್ಕಾಗಲ್ಲ ಅಂದರೆ ಕೇಳಿಸ್ಕೊಳ್ಳಿ, ಯೂಟ್ಯೂಬಲ್ಲಿ ಇದೆ, ಯೂಟ್ಯೂಬಲ್ಲಿ ಇರುತ್ತೆ. ದಿನಕ್ಕೆ ಒಂದು ಸಲನಾರು ಯಾರು ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ತಾರೋ ಧನುರಾಶಿಯವರು, ಅವ್ರಿಗೆ ಶತ್ರುಬಾಧೆಗಳೇ ಇರಲ್ಲ ಕಣ್ರಿ. ನೋಡಿ, ನೀವೇ ಇದು ಮಾಡಿ ಟ್ರೈ ಮಾಡಿ ನೋಡಿ, ಗೊತ್ತಾಗತ್ತೆ ನಮಗೆ. ಬಿಳಿಯ ಬಣ್ಣದ ಹೂವು, ಈ ಧನುರಾಶಿಯ ಸ್ತ್ರೀರು ಇರ್ತೀರಲ್ಲ, ಹೆಣ್ಣು ಮಕ್ಕಳು, ನೀವು ಹೂ ಮುಡ್ಕೊಂಡ್ರೆ ತುಂಬ ಒಳ್ಳೆಯದು. ಅದರ ಬಿಳಿ ಬಣ್ಣದ ಮಲ್ಲಿಗೆ, ಈ ಥರ ಬಿಳಿ ಬಣ್ಣದ ಹೂವುಗಳನ್ನು ಮುಡ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ನಿಮಗೆ ನೋಡಲಿಕ್ಕೂ ಸುಂದರವಾಗಿರ್ತೀರಿ. ಬಟ್ ನಿಮಗೆ ದೃಷ್ಟಿ ಆಗೋದಿಲ್ಲ, ಯಾಕೆಂದರೆ ಷಷ್ಠ್ಯಾಧಿಪತಿ ಆಗಿರ್ತಾನೆ ಅವನು ಶುಕ್ರ. ಸೊ ಅದರಿಂದ ಶುಕ್ರ ಅನುಗ್ರಹ ಸಿಗ್ತದೆ ನಿಮಗೆ. ಸೊ ಗಂಡಸರಾಗಲಿ ಒಂದೇ ಒಂದು ವೈಟ್ ಫ್ಲವರ್, ಬಿಳಿಯ ಬಣ್ಣದ ಹೂವು, ಅಮ್ಮನವರಿಗೆ ಅರ್ಚನೆ ಮಾಡಿ ಪ್ರಸಾದ ಸ್ವರೂಪದಲ್ಲಿ ಆ ಬಿಳಿಯ ಬಣ್ಣದ ಹೂವನ್ನು ಜೇಬಲ್ ಹಾಕ್ಕೊಂಡು ಹೋದ್ರಿ ಅಂದರೂ ನಿಮಗೆ ಪ್ರಾಬ್ಲಮ್ ಸಾಲ್ವ್ಡ್ ಅನ್ನೋ ಥರ, ಶತ್ರುಬಾಧೆ ಇರಲ್ಲ. ಹೆಣ್ಣುಮಕ್ಕಳು ಚೆನ್ನಾಗಿ ಬಿಳಿ ಹೂವನ್ನು ಮುಡ್ಕೊಳ್ಳಿ, ಗಂಡಸರು ಅಮ್ಮನವ್ರಿಗೆ ಹಾಕಿದ ಪ್ರಸಾದದ ಹೂವನ್ನು ಜೇಬಲ್ಲಿ ಇಟ್ಕೊಳ್ಳಿ.
ಹೆಣ್ಮಕ್ಳು ಕೂಡ ಪ್ರಸಾದದ ಹೂವನ್ನ ಮುಡ್ಕೊಂಡ್ರು ಒಳ್ಳೆಯದೇ ತುಂಬಾ. ಸೊ ಇದು ತುಂಬ ಪ್ರಮುಖವಾದಂತಹ ಸಿಂಪಲ್ ಆಗಿರತಕ್ಕಂಥ ಎವರ್ಗ್ರೀನ್, ಯಾವಾಗಲೂ ನೀವು ಮಾಡಬಹುದಾದಂತಹ ಪರಿಹಾರ. ವಾರಕ್ಕೊಮ್ಮೆ ಶುಕ್ರವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡಿ. ಒಂದು ಹೊತ್ತು ಉಪವಾಸ ಮಾಡಿದ್ರೆ ಸಾಕು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ತಗೊಳ್ಳೋದ್ರಲ್ಲಿ ಒಂದು ಹೊತ್ತು ಮೈನಸ್ ಮಾಡಿ ಸಾಕು. ಆ ಟೈಮ್ನಲ್ಲಿ ಇನ್ನೂ ಶುಗರ್ ಇದೆ, ಬಿ ಪಿ ಇದೆ, ಹಂಗೆಲ್ಲ ಉಪವಾಸ ಇರೋಕ್ಕೆ ಆಗಲ್ಲ, ಹಂಗೆ ಪ್ರಾಬ್ಲಮ್ಸ್ ಇದು ಅಂದರೆ ಹಾಲು ಹಣ್ಣು ತಗೊಳ್ಳಿ. ಅನ್ನ ಅಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಏನೂ ಹೋಗಬಾರ್ದು. ಹಾಲು ಹಣ್ಣು ತಗೋಬೋದು. ಒಂದು ಹೊತ್ತು ಶುಕ್ರವಾರ ಒಂದು ಹೊತ್ತು ಉಪವಾಸ ಮಾಡಿಬಿಟ್ರೆ ಧನುರ್ರಾಶಿಯವ್ರಿಗೆ ಶತ್ರುಬಾಧೆಗಳೇ ಇರಲ್ಲ. ಆಮೇಲೆ ವರ್ಷಕ್ಕೊಂದ್ಸಲ ಅಥವಾ ತಿಂಗಳಿಗೆ, ಅದು ತಿಂಗಳು ಹೋಗಲ್ಲ, ವರ್ಷಕ್ಕೊಂದ್ಸಲನಾರು ಅಮ್ಮನವರ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಮೈಸೂರು ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಹೋಗಿ, ಅಥವಾ ನಮ್ಮ ಮಂಗಳೂರಿನಲ್ಲಿ ಇರ್ತಕ್ಕಂಥ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಎಲ್ಲ ಕಡೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ ಥರ ಅಮ್ಮನವರ ಶಕ್ತಿಪೀಠಗಳಿಗೆ ವರ್ಷಕ್ಕೊಮ್ಮೆ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಧನುರಾಶಿಯವರ ಎಲ್ಲ ಶತ್ರುಬಾಧೆ ಮಾಟ ಮಂತ್ರಗಳೆಲ್ಲ ಪರಿಹಾರವಾಗುತ್ತೆ. ಒಂದು ಧಾರಣೆ ಮಾಡ್ಕೊಳ್ಳೋವಂಥದ್ದು ಅದರ ಒಂದು ಪರಿಹಾರ ಹೇಳೋಣ ನಿಮಗೆ. ಯಾಕೆಂದ್ರೆ ನೋಡಿ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ, ಒಂದು ವಿಶೇಷವಾದ ವೇದಗಳಲ್ಲಿ ಹೇಳ್ತಾರೆ. ಕೆಲವರು ನೋಡಿದ್ರೆ ಸಾಕು ದೃಷ್ಟಿ ಆಗ್ಬಿಡುತ್ತಂತೆ. ಕೆಲವರು ನಮ್ಮ ಹತ್ರ ಮಾತಾಡಿದ್ರೆ ಸಾಕು ಅಥವಾ ನಮ್ಮ ಬಗ್ಗೆ ಮಾತಾಡಿ ದೃಷ್ಟಿ ಮಾಡಾಕ್ತಾರಂತೆ. ಕೆಲವರು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ದು ದೃಷ್ಟಿ ಮಾಡಾಕ್ತಾರಂತೆ. ಕೆಲವರು ಇನ್ನೂ ಮಾಟಮಂತ್ರ ಮಾಡಿಸಿ ಹಾಕಿ ನಮಗೆ ಸಮಸ್ಯೆ ಕೊಡ್ತಾರಂತೆ. ಸೊ ಈ ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅನ್ನೋ ಥರ ಎಲ್ಲ ಕಡೆನೇ ಇದ್ದಾರೆ ದುಶ್ಮನ್ಗಳು. ಇದಕ್ಕೊಂದು ರಕ್ಷಣೆ ಬೇಕು, ಅಷ್ಟದಿಗ್ಬಂಧನ ಆಗಬೇಕು. ಸೊ ಅದಕ್ಕೋಸ್ಕರ ಮೇ 8ನೇ ತಾರೀಕು ಧನುರ್ರಾಶಿಯವರಿಗೆ ಒಂದು ರಕ್ಷಣೆ ಸಿಗಬೇಕು. 8 ದಿಕ್ಕುಗಳು, ದಿಕ್ಕುಗಳಿಂದ ನಿಮಗೆ ದಿಗ್ಬಂಧನವಾಗ, ಅಂದರೆ ಆ ಶತ್ರುಗಳಿಂದ ನಿಮಗೆ ಸಮಸ್ಯೆ ಆಗಬಾರದು ಅನ್ನುವ ಕಾರಣಕ್ಕೆ ನಿಮಗೊಂದು ದಿಗ್ಬಂಧನ ಸಿಗಬೇಕು ಅಂತ ಹೇಳಿ ದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅಮ್ಮನವರ ಆರಾಧನೆ ಆಗಬೇಕಲ್ಲ ಧನುರ್ರಾಶಿಯವರ ಸಮಸ್ಯೆ ಪರಿಹಾರಕ್ಕೆ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ, ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ, ಶತ್ರುಗಳನ್ನೇ ನಿಗ್ರಹ ಮಾಡ್ತಕ್ಕಂಥದ್ದು. ಈಗ ಇರೋಬರ ಎಲ್ಲ ತುಂಬ ಜನ ಶತ್ರುಗಳಿದ್ದಾರೆ ಅಂತ ಎಲ್ಲರಿಗೂ ಮೇಲೆ ನೀವು ಹೋಗಿ ಏನು ಸೈಡ್ ತೀರ್ಸ್ಕೊಳಕ್ಕಾಗಲ್ಲ, ಅವ್ರ ಮೇಲೆ ಒಂದು ಜಗಳ ಮಾಡೋಕ್ಕೂ ಆಗಲ್ಲ. ಮಾಡಿದ್ರೆ ಇನ್ನೂ ಜಾಸ್ತಿ ಪ್ರವೋಕ್ ಮಾಡಿ ಇನ್ನೂ ಜಾಸ್ತಿ ಸಮಸ್ಯೆಗಳು ಕೊಟ್ಬಿಡ್ತಾರೆ ಅವ್ರು. ಆಮೇಲೆ ಅವ್ರು ಹೇಗೆ ನಿಮಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನೀವು ಅವರಿಗೂ ಬೆನ್ನಿ ಚೂರಿ ಹಾಕೋದ್ರೆ ನಿಮಗೆ ಅವರಿಗೆ ವ್ಯತ್ಯಾಸ ಏನು ಉಳಿತು. ನಮ್ಮ ತಂದೆಯವ್ರು ತುಂಬ ಚೆನ್ನಾಗಿರೋ ಒಂದು ಮಾತು ಹೇಳಿದ್ದಾರೆ ನನಗೆ. ಏನಂದರೆ, ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ ಕಂದ, ನಿನ್ನ ಕಾಲಿಗೆ ಚಪ್ಪಲಿ ಹಾಕೊಂಡು ಓಡಾಡು ಅಂತ. ಹಾಗೆ ಎಲ್ಲ ಕಡೆ ಇರ್ತಾರೆ ಶತ್ರುಗಳು. ನಾವು ಎಲ್ಲ ಶತ್ರುಗಳು ನಮ್ಗೆ ರಕ್ಷಣೆ ಮಾಡ್ಕೊಂಬಿಟ್ರೆ ಆಯ್ತು. ಸೊ ಆ ಶತ್ರು ನಿಗ್ರಹ ವಾರಾಹಿ ಏನು ಮಾಡುತ್ತೆ, ಶತ್ರುಗಳ ಮನಸ್ಸನ್ನು ನಿಗ್ರಹ ಮಾಡ್ತದೆ. ನಿಮ್ಮ ಮೇಲೆ ಯಾರ್ದು ಹೇಳ್ತೀರಲ್ಲ ನೀವು, ಗುರುಳೆ ನಾನು ಯಾರಿಗೂ ತೊಂದರೆ ಕೊಡೋಕೆ ಹೋಗಲ್ಲ, ನನಗೆ ಯಾರು ತೊಂದರೆ ಕೊಡೋದಾದ್ರೆ ಸಾಕು ಅಂತ. ನಾನು ಯಾರ ಸುತ್ತಿಗೂ ಹೋಗಲ್ಲ. ನಾನು ಅವ್ರ ಕಣ್ಣಿಗೆ ಬೀಳಿದ್ರೆ ಸಾಕು, ನಾನು ಎಲೆ ಮರೆ ಕಾಯ್ತಾರ ನನ್ನ ಪಾಡೆ ನಾನು ಜೀವನ ಮಾಡ್ತೀನಿ. ನನಗೆ ಯಾರು ಕಂಡ್ರು ನನಗೆ ಏನು ಅವ್ರ ಪಾಡಿಗೆ ಅವ್ರು ಇದ್ಗಳೇ ನನ್ನ ಪಾಡೆ ನಾನು ಇರ್ತೀನಿ ಅಂತ. ನಿಮ್ಮಂಥವ್ರಿಗಂತೂ ಇದು ದಿವ್ಯೌಷಧ ಥರ ಇದು. ಸೊ ಅದರಿಂದ ಈ ಶತ್ರು ನಿಗ್ರಹ ವಾರಾಹಿ ಹೋಮ ಹಾಗೂ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡಿ ವಿಶೇಷ ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಸಹ ಈ ಸ್ಕ್ರೀನ್ ಹಿಂದೆ ಕಾಣ್ತಿದೆ ನಿಮಗೆ, ನನ್ನ ಹಿಂದೆ ಬೆನ್ನಿಂದೆ. ಸೊ ಈ ವಿಶೇಷವಾದ ಉಂಗುರವನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ. ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರ ಇದು. ಇದರಲ್ಲಿ ತ್ರಿಶೂಲಗಳನ್ನು ನೋಡಿ ನೀವು ಕಾಣ್ತಿದೆ. ಇದನ್ನು ಪ್ರತಿಯೊಬ್ಬ ಧನುರ್ರಾಶಿಯವರು ಧಾರಣೆ ಮಾಡ್ಕೊಳ್ಬೇಕು. ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಎಲ್ಲ ಪರಿಹಾರಕ್ಕೋಸ್ಕರವಾಗಿ ಸಿಂಪಲ್ ಆಗಿ ಈ ಉಂಗುರವನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ಬಲಗೈದ ಈ 3 ಬೆರಳುಗಳು ನಿಮಗೆ ತುಂಬ ದೃಷ್ಟಿ ಆಗ್ತಾ ಇದೆ ಧನುರ್ರಾಶಿ ಅನಿಸುತ್ತಾ, ತೋರು ಬೆರಳಲ್ಲಿ ಇದನ್ನು ಹಾಕ್ಕೊಳ್ಳಿ, ನಿಮ್ಮ ದೃಷ್ಟಿ ಎಲ್ಲ ನಿಗ್ರಹ ಆಗತ್ತೆ, ಕಡಿಮೆ ಆಗತ್ತೆ. ಇಲ್ಲ ನಿಮಗೆ ತುಂಬ ಈ ಶತ್ರುಬಾಧೆಗಳಿಂದಾಗಿ ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ತಾ ಇದೆ, ದೃಷ್ಟಿಯಿಂದ ಆರೋಗ್ಯ ಪೂರ್ಣ ಹೋಗ್ತಾ ಇದೆ, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತಾ, ಮಧ್ಯದ ಬೆರಳಲ್ಲಿ ಇದನ್ನು ಧಾರಣೆ ಮಾಡ್ಕೊಳ್ಳಿ ಧನುರಾಶಿಯವರು. ಇಲ್ಲ ಶತ್ರುಬಾಧೆಗಳೇ ಜಾಸ್ತಿಗಳೇ, ನಮ್ಗೆ ಈ ಶತ್ರುಗಳು ಕಾಟ ತಪ್ಪಿದ್ರೆ ಸಾಕಾಗ್ಬಿಟ್ಟಿದೆ. ಆಫೀಸ್ಗೆ ಹೋಗ್ಲು ಶತ್ರು, ಅಂಗಡಿಗೆ ಹೋದ್ರು ಶತ್ರು, ಫ್ಯಾಕ್ಟ್ರಿಗೆ ಹೋದ್ರು ಶತ್ರು, ಮನೆಯಲ್ಲೂ ಶತ್ರು, ನೆಂಟರೆಷ್ಟು ಶತ್ರು, ಎಲ್ಲ ಶತ್ರುಗಳಾಗ್ತಾ ಇದ್ದಾರೆ ಅನಿಸ್ತಾ ಇದೆಯಾ? ರಕ್ಷಣೆ ಬೇಕಾ? ಮಾಟಮಂತ್ರ ಇತ್ಯಾದಿ ಶತ್ರು ಬಾಧೆಗಳಿಂದ ಉಂಗುರದ ಬೆರಳಲ್ಲಿ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ವಿಶೇಷವಾಗಿ ಉಂಗುರವನ್ನು ಧಾರಣೆ ಮಾಡ್ಕೊಂಬಿಟ್ರೆ ಸಾಕು, ಸಿಂಪಲ್. ಇಷ್ಟೆಲ್ಲ ಹೋಮಗಳನ್ನ ಮಾಡಿ ನಾವು ಇದನ್ನು ಎನರ್ಜೈಸ್ ಮಾಡಿ ಅದರಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಈಗ ಧನುರ್ರಾಶಿಯವರಿಗೆ ಗುರುಬಲ ಮುಗಿದೋಗಿದೆ. ಸೊ ಗುರುಬಲ ಮುಗಿದೋಗಿದೆ ಅಂತಂದರೆ ಧನುರ್ರಾಶಿಯವರಿಗೆ ಗುರುಬಲ ಮುಗಿದೋಗಿದೆ, ಇನ್ನೇನಪ್ಪ ಅಂತಂದರೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗತ್ತೆ, ಸಮಸ್ಯೆ ಆಗುತ್ತಲ್ವಾ. ಸೊ ಏನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅಂದರೆ ಬಹಳ ಮುಖ್ಯವಾಗಿ ಗುರುಗ್ರಹದ ವಿಶೇಷವಾದ ಆರಾಧನೆ ಮಾಡಬೇಕು. ಮಾಡಿದಾಗ ವಿವಾಹಕ್ಕೆ ಅನುಕೂಲವಾಗತ್ತೆ.
ಗುರುಬಲ ಇಲ್ದೋದ್ರು ಗುರು ಆರಾಧನೆಯಿಂದ. ಇಲ್ಲೇನಾಗುತ್ತೆ, ಕೆಲವರು ಬಂದು ನಿಮ್ಮ ಮದುವೆನ ಫಿಕ್ಸ್ ಆಗಿರೋ ಮದುವೆನೂ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ. ಈ ಕೆಲವರು ಆಗದೇ ಇರೋರು ಯಾರ್ಯಾರೋ ಏನೇನೋ ಹೇಳ್ಕೊಟ್ಬಿಟ್ಟು ಫಿಕ್ಸ್ ಆಗಿರೋ ಮದುವೆ ಮುರಿಸ್ಬಿಟ್ರು, ಆಗೋ ಮದುವೆಗೆ ಕಲ್ಲಾಗ್ತಾ ಇದ್ದಾರೆ ಅಂತ ಅನ್ಸುತ್ತಲ್ಲ. ಸೊ ಅಲ್ಲೊಂದು ಕಾಂಬಿನೇಷನ್ ಹೋಮ ಬೇಕಾಗತ್ತೆ. ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ನಡುವೆ ಯಾರೋ ಜಗಳ ತಂದಿಟ್ಬಿಟ್ಟು ಅವ್ರು ತಮಾಷೆ ನೋಡ್ತಾ ಇದ್ದಾರೆ, ಅಲ್ಲೂ ಒಂದು ಕಾಂಬಿನೇಷನ್ ಹೋಮ. ಶತ್ರು ನಿಗ್ರಹ ವಾರಾಹಿ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ. ಸೊ ಈ ಕಾಂಬಿನೇಷನ್ನಲ್ಲಿ ನಾವು ಹೋಮ ಮಾಡಿಕೊಡೋದ್ರಿಂದ ಇದನ್ನು ಧಾರಣೆ ಮಾಡ್ಕೊಳ್ಳೋರಿಗೆ ಅವಿವಾಹಿತರಿಗೆ ನಿರ್ವಿಘ್ನವಾಗಿ ವಿವಾಹ, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ, ಗಂಡ ಹೆಂಡತಿ ಜಗಳ ಪರಿಹಾರವಾಗಿ. ಸೊ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಆಯ್ತಲ್ವ. ಅಷ್ಟೇ ಅಲ್ಲ, ನಿಮ್ಗೆ ಶನಿ ಪೀಡೆ ಇದ್ದರೆ ಪರಿಹಾರವಾಗಲಿ ಅಂತ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮವನ್ನು ಮಾಡಿ ಎಲ್ಲ ಹೋಮಗಳನ್ನ ಎನರ್ಜೈಸ್ ಮಾಡಿ ಇದನ್ನು ಕೊಡ್ತಾ ಇರತಕ್ಕಂಥ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚವನ್ನು, ಈ ಕವಚದ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ದಯವಿಟ್ಟು ನೀವು ಪ್ರತಿಯೊಬ್ಬರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಹಾಗೂ ಈಗ ಒಂದು ವಿಶೇಷವಾದಂತಹ ಮಂತ್ರವನ್ನು ಹೇಳ್ತೇನೆ, ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ಸಾಕು. ನೀವು ನಿಮ್ಮ ಎಲ್ಲ ಶತ್ರುಬಾಧೆಗಳು, ಮಾಟಮಂತ್ರಗಳು, ದೃಷ್ಟಿದೋಷಗಳು ಖಂಡಿತವಾಗಿ ಪರಿಹಾರವಾಗಲಿದೆ. ಆಯ್ತಲ್ವಾ? ಒಳ್ಳೆಯದಾಗಲಿ. ಗೊತ್ತಾಯ್ತಲ್ಲ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಆದ್ದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ, ಒಂದು ವಿಶೇಷವಾದ ಪವರ್ಫುಲ್ ಮಂತ್ರವನ್ನು ಹೇಳ್ತೇನೆ ಈಗ. ಈ ಮಂತ್ರವನ್ನು ನೀವು ರಿಪೀಟ್ ಮಾಡಲಿಕ್ಕಾಗಲ್ಲ, ಕೇವಲ ಕೇಳಿಸ್ಕೊಳ್ಬಹುದು ಅಷ್ಟೇ. ಪ್ರತಿದಿನ ನೀವೊಂದು 10 ಸಲನೋ 15 ಸಲನೋ ಇದನ್ನು ಕೇಳಿಸ್ಕೊಂಬಿಟ್ರೆ ಸಾಕು, ನಿಮಗೆ ಖಂಡಿತವಾಗಿ ಅನುಕೂಲವಾಗಲಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಾತವೇದಸೆ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೋಶ್ಚ ಪೃಥ್ವೀ ಬಹುಲಾನ ಉರ್ವಿ ಭವಾತೋಕಾಯ ತನಯಾಯ ಸಂಯೋಃ ವಿಶ್ವಾನಿನೋ ದುರ್ಗಾ ಜಾತವೇದಃ ಸಿಂಧುನ್ನ ನಾವಾದುರಿತಾತಿ ಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಅಸ್ಮಾಕಂ ಬೋಧ್ಯವಿತಾ ತನೂನಾಂ ಪ್ರತನಾಜಿತ ಗುಂ ಸಹಮಾನ ಮುಗ್ರಮಗ್ನಿಗುಂ ಹುವೇಮ ಪರಮಾತ್ ಸದಸ್ಥಾತ್ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಪ್ರತ್ನೋಷಿ ಕಮೀಡ್ಯೋ ಅಧ್ವರೇಷು ಸನಾಚ್ಚ ಹೋತಾ ನವ್ಯಶ್ಚ ಸತ್ಸಿ ಸ್ವಾಂಚಾಗ್ನೇ ತನ್ವಂ ಪಿಪ್ರಯಸ್ವಾಸ್ಮಭ್ಯಂಚ ಸೌ ಭಗಮಾಯಜಸ್ವ ಗೋಭಿರ್ಜುಷ್ಟಮಯುಜೋ ನಿಷಿಕ್ತಂ ತವೇಂದ್ರ ವಿಷ್ಣೋರನು ಸಂಚರೇಮ ನಾಕಸ್ಯ ಪೃಷ್ಠಮಭಿ ಸಂವಸಾನೋ ವೈಷ್ಣವೀಂ ಲೋಕ ಇಹ ಮಾದಯಂತಾಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೀ ಪ್ರಚೋದಯಾತ್.